ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಾವೆಲ್ಲ ಏನೆಲ್ಲ ಜೀವಿ ರೂಪದಲ್ಲಿ ಜನಿಸಿದ್ದರೂ ಮನುಷ್ಯನಿಗೆ ಸುಖವಾದಂತಹ ಜೀವನ ನಡೆಸಬೇಕಾದರೆ ಸಮಾಧಾನ ಮತ್ತು ಸಂತೋಷಕ್ಕೆ ಯೋಗ ಬೇಕೇ ಬೇಕು. ಸರ್, ಇದು ಚಿಕ್ಕಮಂಗ್ಳೂರಿನಲ್ಲಿ ಮಾಡ್ತಿರೋಂಥದ್ದು. ಬೆಳವಾಡಿ ಅಂತ ಹೇಳಿ, ತಾವೆಲ್ಲ ಸುಧಾ ಬೆಳವಾಡಿ, ಪ್ರಕಾಶ್ ಬೆಳವಾಡಿ ಹೆಸರು ಕೇಳಿರ್ತೀರಿ, ಡಾಕ್ಟರ್ ಬಿ ರುದ್ರೇಶ್ ಅವ್ರ ಹೆಸರು ಕೇಳಿರ್ತೀರಿ. ಅದೇ ಊರು. ಅಲ್ಲಿ ಒಂದು 3 ಎಕರೆನಲ್ಲಿ ಒಂದು ಸೂರ್ಯನ ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ. ಅಯೋಧ್ಯೆ ರಾಮನ ವಿಗ್ರಹವನ್ನು ಮಾಡಿದಂಥ ಅರುಣ್ ಯೋಗಿರಾಜ್ ಅವರು ಆ ವಿಗ್ರಹವನ್ನು ಮಾಡಿದ್ದಾರೆ. ಬಹಳ ವಿಶೇಷ ಏನಂದ್ರೆ ಅದ್ರದ್ದು ಪ್ರತಿದಿನ ಸೂರ್ಯನ ಕಿರಣ ನೇರ ಸೂರ್ಯನ ಪಾದದ ಮೇಲೆ ಬೀಳುವಂಥದ್ದು. ಅದು ಅಲ್ಲಿಯ ಒಂದು ವಿಶೇಷ. ಒಂದು ಕಾಕತಾಳೀಯ ರೀತಿಯಲ್ಲಿ ಅದಾಗಿರೋದು. 3 ಎಕರೆ ಜಾಗದಲ್ಲಿ ಅದು ನಿರ್ಮಾಣ ಆಗಿದೆ. ಸುಮಾರು ಒಂದು 40 ರೂಮ್ಗಳಿದೆ, 1-2 ಯೋಗ ಹಾಲ್ ಇದೆ, ಡೈನಿಂಗ್ ಇದೆ, ಕಿಚನ್ ಇದೆ. ಸೊ 3 ಎಕರೆಗೆ ಸಂಪೂರ್ಣ ವಾಕಿಂಗ್ ಪಾತ್ ಇದೆ. ಸೊ ಕಾಂಪೌಂಡ್ ಅಲ್ಲಿ ಒಂದು 150 ಫ್ರೇಮ್ಗಳಿದೆ. ಆ ಫ್ರೇಮ್ ಅಲ್ಲಿ ಒಬ್ಬೊಬ್ಬ ಮಹರ್ಷಿಗಳದ್ದು ಚಿತ್ರ ಇರುತ್ತೆ ಮತ್ತು ಅವ್ರ ಬಗ್ಗೆ ಮಾಹಿತಿ ಬೇಕಲ್ಲ, ಅದಕ್ಕೋಸ್ಕರ ಆಡಿಯೋ ಇರುತ್ತೆ ಅಲ್ಲಿ ರೆಕಾರ್ಡ್. ಸೊ ನೀವು ಅಲ್ಲೋಗಿ ಒಂದು ಕನ್ನಡ ಅಥವಾ ಇಂಗ್ಲಿಷ್ ಬಟನ್ ಪ್ರೆಸ್ ಮಾಡಿದ್ರೆ ಒಂದು 5ರಿಂದ 10 ನಿಮಿಷ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಈ ತರ ನಮ್ಮ ದೇಶದ ಮಹನೀಯರು, ಋಷಿಮುನಿಗಳಿಂದ ಇಂದಿನವರೆಗೂ ಸುಮಾರು ಒಂದು 150 ಜನದ ಅಲ್ಲಿ ನಿರ್ಮಾಣ ಮಾಡ್ತಾ ಇದೀವಿ. ಹಾಗೇನೆ ಒಂದು ಗೋಶಾಲೆ ಇದೆ. ಗೋಶಾಲೆನಲ್ಲಿ ಮಧ್ಯದಲ್ಲಿ ಕೃಷ್ಣನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಸುತ್ತಲೂ ಹಸುಗಳು ನಿಂತ್ಕೊಳ್ಳುವ ರೀತಿಯಲ್ಲಿ, ಅಂದ್ರೆ ಗೋಶಾಲೆ ಅಂದ್ರೆ ಅಲ್ಲಿ ಹೋದ ತಕ್ಷಣ ನಿಮ್ಗೊಂದು ದೇವಸ್ಥಾನದ ಭಾವ ಬರಬೇಕು, ಆ ತರದ ಒಂದು ನಿರ್ಮಾಣ ಆಗಿದೆ. ಹಾಗೆ ಹನುಮಾನ್ ಧ್ಯಾನ ಮಂದಿರ ಅಂತ ಒಂದು ನಿರ್ಮಾಣ ಮಾಡ್ತಿದೀವಿ. ಸುಮಾರು ಒಂದು 100ರಿಂದ 150 ಜನ ಒಳಗಡೆ ಕುತ್ಕೊಂಡು ಧ್ಯಾನ ಮಾಡಬಹುದು. ಗುಹೆ ತರ ಇರುತ್ತೆ. ಮೇಲ್ಗಡೆ 37 ಅಡಿದ ಹನುಮಂತನ ವಿಗ್ರಹ ಇರುತ್ತೆ, ಧ್ಯಾನದ ಸ್ಥಿತಿನಲ್ಲಿ ಇರೋದಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಬಹಳ ವಿಶೇಷವಾಗಿದ್ದು ಅಂದ್ರೆ ಒಂದು ಕಲ್ಯಾಣಿಯನ್ನು ಮಾಡ್ತಾ ಇದೀವಿ. ಅಷ್ಟಕೋನಾಕೃತಿ ಕಲ್ಯಾಣಿ ಬರುತ್ತೆ. ಅಷ್ಟಕೋನಾಕೃತಿನಲ್ಲಿ ಒಂದೊಂದು ಮೂಲೆಯಲ್ಲೂ ಕೂಡ ಅಷ್ಟ ದಿಕ್ಪಾಲಕರು ಇರ್ತಾರೆ. ಹಾಗೇನೆ ಮಧ್ಯದಲ್ಲಿ ಮಂಟಪ ಬರುತ್ತೆ, ಸುತ್ತಲೂ ಕೆಳಗಡೆ ನೀರಿರುತ್ತೆ. ಆ ಮಂಟಪದಲ್ಲಿ ಚತುರ್ಮುಖ ಬ್ರಹ್ಮನನ್ನ ಪ್ರತಿಷ್ಠಾಪನೆ ಮಾಡ್ತಿದ್ವಿ. ಬ್ರಹ್ಮನ್ ದೇವಸ್ಥಾನನೂ ಬಹಳ ವಿರಳ, ಸೂರ್ಯನ ದೇವಸ್ಥಾನನೂ ವಿರಳ. ಅಲ್ಲಿ ಸೂರ್ಯನ ದೇವಸ್ಥಾನನೂ ನಿರ್ಮಾಣ ಆಗಿದೆ, ಬ್ರಹ್ಮನ್ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಹಾಗೇನೆ ಶಿವನ ದೇವಸ್ಥಾನ ಈಗ ಆಲ್ರೆಡಿ ಇದೆ, ಈಗಾಗಲೇ ಅಲ್ಲಿ ಮಾಡಿದೀವಿ. ಶಿವನ ಮಹದೇಶ್ವರ ಮಂದಿರ ಅಂತ ಹೇಳಿ, ಮತ್ತು ಹನುಮಾನ್ ಧ್ಯಾನ ಮಂದಿರ. ಇದೊಂದು ಸೋಷಿಯಲ್ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡೋದು. ಯಾರು ಬೇಕಾದ್ರೂ ಅಲ್ಲಿ ಬರ್ಬೋದು. ಒಂದು ಯಾತ್ರಾ ಸ್ಥಳ ತರ ಆಗಬೇಕು, ಒಂದು ಆಧ್ಯಾತ್ಮಿಕ ಚಿಂತನೆ ಅಲ್ಲಿ ಸಿಗಬೇಕು. ಮುಂದಿನ ದಿನಗಳಲ್ಲಿ ಯೋಗ ಶಿಕ್ಷಕರ ತರಬೇತಿ, ವರ್ಕ್ಶಾಪ್ಗಳು, ಧ್ಯಾನದ ತರಗತಿಗಳು. ಮತ್ತೆ ಬೇಲೂರು ಹಳೆಬೀಡು ಬಹಳ ಹತ್ತಿರದಲ್ಲಿದೆ. ಹಳೆಬೀಡು ಒಂದು 7-8 ಕಿಲೋಮೀಟರ್ ಆಗುತ್ತೆ, ಬೇಲೂರು ಒಂದು 20 ಕಿಲೋಮೀಟರ್ ಆಗುತ್ತೆ. ಬಂದೊಂತರ ಅಲ್ಲಿ ಬರ್ತಾರೆ. ಮತ್ತು ನಿತ್ಯ ಅನ್ನದಾನವೂ ಇರುತ್ತೆ. ಆಯಾ ಸಂದರ್ಭ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವಾಗಲೇ ಬಂದಾಗ ಅನ್ನದಾನದ ವ್ಯವಸ್ಥೆನೂ ಕೂಡ ಅಲ್ಲಿ ಇರುತ್ತೆ. ಈಗಾಗಲೇ ನಡೀತಾ ಇದೆ. 3 ಎಕರೆ ಜಾಗದಲ್ಲಿ ಈಗಾಗಲೇ ಆಗಿದೆ. ಇದು ಒಂದು ಟ್ರಸ್ಟ್ ಮಾಡಿದೀವಿ. ಸೊ ಟ್ರಸ್ಟ್ ನಲ್ಲಿರುವಂತವ್ರು ಸಾಕಷ್ಟು ಜನ ಅವ್ರವ್ರ ಸಂಪರ್ಕದಲ್ಲಿ ಏನಿದೆ ಆ ಸಂಪರ್ಕದ ಮೂಲಕನೇ ಇದಕ್ಕೆಲ್ಲ ಬಂದಿರೋದು. ಇದರಲ್ಲಿ ಯಾವುದೇ ರೀತಿ ಸರ್ಕಾರದ ಅನುದಾನಗಳನ್ನ ನಾವು ಇದುವರೆಗೂ ಒಂದು ನಯಾ ಪೈಸೆ ಅಂತ ತೆಗೆದುಕೊಳ್ಳದೆ, ಟ್ರಸ್ಟ್ ಮತ್ತು ನಮ್ಮ ಕಾರ್ಯಕರ್ತರು, ಯೋಗ ಬಂಧುಗಳು, ಈ ತರದವರೆಲ್ಲರಿಂದ ಸೇರಿ ಇದನ್ನ ನಾವು ಈ ಕಾರ್ಯವನ್ನ ಮಾಡಿದೀವಿ. ಯೋಗಾಭ್ಯಾಸ ಇನ್ನೊಂದು 2 ತಿಂಗಳಲ್ಲಿ ನಾವು ಅಲ್ಲಿ ಅಧಿಕೃತವಾಗಿ ಶುರು ಮಾಡ್ತಿದೀವಿ ಆಕ್ಟಿವಿಟೀಸ್ ಗಳನ್ನ. ಈಗಿನ ಅದು ಬಿಲ್ಡಿಂಗ್ ಕಂಪ್ಲೀಟ್ ಆಯ್ತು, ಸ್ವಲ್ಪ ಇಂಟೀರಿಯರ್ ವರ್ಕ್ ಇದೆ. ಉಳಿದಂತೆ ಸೂರ್ಯನ ದೇವಸ್ಥಾನ, ಗೋಶಾಲೆ ಇದೆಲ್ಲ ಈಗ ಆಲ್ರೆಡಿ ನಡೆದಿದೆ. ಅದು ಚೆನ್ನಾಗಿ ನಡೀತಿದೆ. ಮತ್ತೆ ಇನ್ನೊಂದು ನಾವು ಅಲ್ಲಿ ಆಚರಣೆ ಏನ್ ಮಾಡ್ತಾ ಇರೋದು, ಈಗ ಸಂಕ್ರಮಣ ಅಂದ್ರೆ ಸಾಮಾನ್ಯ ನಮ್ಗೆಲ್ಲ ಗಮನಕ್ಕೆ ಬರೋದು ಮಕರ ಸಂಕ್ರಮಣ ನಮ್ಗೆ ವಿಶೇಷವಾಗಿ ಮಹತ್ವ ನೀಡುತ್ತೆ. ಯಾಕೆಂದ್ರೆ ಅವತ್ತು ಸೂರ್ಯ ಉತ್ತರಾಯಣವನ್ನ ಪ್ರವೇಶ ಮಾಡ್ತಾರೆ ಅಂತ. ಅಷ್ಟೇ ಒಂದು ಮಹತ್ವ ಇರುವಂತದ್ದು. ಸೂರ್ಯ ಪ್ರತಿ ರಾಶಿಯನ್ನ ಪ್ರವೇಶ ಮಾಡೋದು, ಪ್ರತಿ ತಿಂಗಳು ಒಂದೊಂದು ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಅದೆಲ್ಲದಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ನಾವು ಪ್ರತಿ ತಿಂಗಳು ಕೂಡ ಸೂರ್ಯ ಆ ರಾಶಿಯನ್ನ ಪ್ರವೇಶ ಮಾಡೋ ದಿನ ಸೂರ್ಯನಿಗೆ ಬೆಳಗ್ಗಿನ ಜಾವದಲ್ಲಿ ವಿಶೇಷವಾದಂತ ಪಂಚಾಮೃತ ಅಭಿಷೇಕ, ಅಲಂಕಾರ, ಸೂರ್ಯ ಯಜ್ಞ ಮತ್ತು ಸೂರ್ಯನ ದೇವಸ್ಥಾನ ಪಲ್ಲಕ್ಕಿ ಉತ್ಸವವನ್ನು ಮಾಡಿ, ಮತ್ತು ಅಲ್ಲೊಂದು ಫ್ಲಾಗ್ ಇದೆ, ಧ್ವಜಾರೋಹಣ ಮಾಡ್ತೀವಿ. ಆ ರಾಶಿಯ ಬಣ್ಣದ್ದೇ ಧ್ವಜ ಮತ್ತು ಆ ಧ್ವಜದ ಮಧ್ಯದಲ್ಲಿ ಸೂರ್ಯನ ಚಿತ್ರ ಮತ್ತು ಆ ಚಿತ್ರದ ಮಧ್ಯದಲ್ಲಿ ಆ ರಾಶಿಯ ಚಿಹ್ನೆ, ಇದಿಷ್ಟು ಅವತ್ತು ಧ್ವಜಾರೋಹಣ ಕೂಡ ಮಾಡ್ತೀವಿ. 1 ತಿಂಗಳು ಯಾರೇ ಆ ದೇವಸ್ಥಾನಕ್ಕೆ ಬಂದರೂ ಕೂಡ ಆ ಧ್ವಜವನ್ನು ನೋಡಿದ್ರೆ ಸಾಕು, ಸೂರ್ಯ ಇವಾಗ ಯಾವ ರಾಶಿಯಲ್ಲಿದ್ದಾನೆ ಅನ್ನೋದನ್ನ ತಿಳಿಸುತ್ತೆ. ಸೊ ಈ ತರದ್ದು ನಮ್ಮ ಪ್ರಕೃತಿಗೆ ಹತ್ತಿರವಾಗಿರುವಂಥದ್ದು, ವೈಜ್ಞಾನಿಕವಾಗಿರುವಂಥದ್ದು. ಅಂದ್ರೆ ಸೌರಮಂಡಲಕ್ಕೂ ನಮಗೂ ಏನು ಜ್ಯೋತಿಷ್ಯ ಶಾಸ್ತ್ರದ ಎಲ್ಲವೂ ಏನು ವೈಜ್ಞಾನಿಕವಾಗಿದೆ ಅದನ್ನ ಏನೇನು ಸಾಧ್ಯನಲ್ಲಿ ತೋರಿಸ್ಪಡಿಸೋದಕ್ಕೆ ಅದೆಲ್ಲ ಒಂದು ಪ್ರಯತ್ನಗಳನ್ನ ನಾವು ಮಾಡ್ತಿದೀವಿ. ಇದು ಯೋಗಕ್ಷೇಮ ಯೋಗ ಸಾಧನಾ ಧಾಮ ಅನ್ನೋ ಒಂದು ಟ್ರಸ್ಟ್. ಅದು ಆ ಟ್ರಸ್ಟ್ ಅಂಡರ್ನಲ್ಲಿ ಇದೆಲ್ಲ ನಡೀತಿದೆ. ಅದು ನಮ್ಮ ಪಿತ್ರಾರ್ಜಿತವಾದಂತ ಆಸ್ತಿ, ಅದನ್ನ ಒಂದು ಟ್ರಸ್ಟಿಗೆ ಬರ್ಕೊಟ್ಟಿದೀವಿ. ಸೊ ಆ ಒಂದು ಟ್ರಸ್ಟ್ ಅಂಡರ್ನಲ್ಲಿ ಇದೆಲ್ಲ ಆಕ್ಟಿವಿಟೀಸ್ ಆಗ್ತಾ ಇದೆ. ಪ್ರೇರೇಪಣೆ ನಾನು ಬೇಸಿಕಲಿ ಯೋಗ ಶಿಕ್ಷಕ, ಕಳೆದ 30 ವರ್ಷಗಳಿಂದ ಯೋಗ ಶಿಕ್ಷಕನಾಗಿದ್ದೀನಿ. ಸೊ ನಿತ್ಯ ಯಾವ್ದು ಈಗ ಯೋಗಾಭ್ಯಾಸವನ್ನು ಮಾಡ್ತಾ
ಯೋಗ ತರಗತಿಗಳನ್ನು ತೆಗೆದುಕೊಳ್ತಾ, ಮತ್ತು ನಾವು ಪ್ರತಿ ವರ್ಷ ನಾನು ಕಳೆದ 98ರಿಂದನೂ ರಥಸಪ್ತಮಿಗೆ 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೆ. 98ರಲ್ಲಿ ಒಂದ್ಸಲ ಒಂದು ಪ್ರಯತ್ನ ಮಾಡಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಅವತ್ತು ಸೂರ್ಯ ನಮಸ್ಕಾರವನ್ನು ಮಾಡಿದ್ದಿದೆ, 1300ಕ್ಕೂ ಹೆಚ್ಚು. ಸೊ ಇದೆಲ್ಲ ಒಂದು ಪ್ರೇರಣೆ ಆಗ್ತಿತ್ತು. ಮತ್ತು ಪ್ರತಿ ವರ್ಷ ರಥಸಪ್ತಮಿ ಸಂದರ್ಭದಲ್ಲಿ ನೋಡಿದಾಗ ಎಲ್ಲಿ ಹೋಗಿ ಸೂರ್ಯನ ಏನಾದರೂ ಒಂದು ಆಚರಣೆ, ಒಂದು ದೇವಸ್ಥಾನಕ್ಕೆ ಹೋಗೋಣ ಇದೆಲ್ಲ ಅನಿಸ್ತಿದ್ದಾಗ ಸೂರ್ಯನ ದೇವಸ್ಥಾನಗಳು ಬಹಳ ಕಡಿಮೆ ಇದೆ, ವಿರಳ ಇದೆ. ಅದಕ್ಕೊಂದು ಅನಿಸ್ತು, ಒಂದು ಸೂರ್ಯನ ದೇವಸ್ಥಾನ ಮಾಡೋಣ ಅಂತ. ಮತ್ತು ಯೋಗ ತರಬೇತಿ, ಈಗ ನಾವು ಇಲ್ಲೆಲ್ಲ ಮಾತಾಡೋದು ಅದನ್ನೇ ನೋಡ್ತಿದ್ವಿ, ಒಂದು ಕ್ವಾಲಿಟಿ ಎಜುಕೇಶನ್ ಯೋಗದಲ್ಲಿ ಇವತ್ತು ಬೇಕಾಗಿದೆ, ಎಲ್ಲ ಕಲುಷಿತ ಆಗ್ತದೆ ಅಂತ. ಈ ತರದ ಒಂದು ಧಾರ್ಮಿಕವಾಗಿ ಆಧ್ಯಾತ್ಮಿಕ ಇದೆಲ್ಲವೂ ಸಿಗಬೇಕು ಒಂದೇ ಕಡೆ ಅಂತ ಅಂದ್ಕೊಂಡು ಜಾಗವನ್ನು ಹುಡುಕಾಟ ಮಾಡ್ತಿದ್ವಿ. ಮತ್ತೆ ಎಲ್ಲೋ ಹುಡುಕೋದ್ರ ಬದಲು ನಮ್ಮದೇ ಇತ್ತು ಅಂತಂದಾಗ ಅದನ್ನ ಈ ತರ ಒಂದು ಸದ್ಬಳಕೆಯನ್ನ ಮಾಡ್ಕೊಂಡಿದೀವಿ. ಈಗ ಇವತ್ತು ಶ್ರೀ ವೀರಾಂಜನೇಯ ಯೋಗ ಕೇಂದ್ರ, ಮಹಾಲಕ್ಷ್ಮಿ ಲೇಔಟ್. ಸೊ ಇವರು ಈಗ ಕಳೆದ 12 ವರ್ಷಗಳಿಂದ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆಯನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತರನ್ನ ಕರೆಸಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ. ಅದೇ ತರ ಇವತ್ತು ಅರುಣ್ ಯೋಗಿರಾಜ್ ಅವರು ಈಗ ಬರುವಂತವರಿದ್ದಾರೆ. ಹಾಗೇನೆ ವಿ ಅಶೋಕ್ ಅಂತ ಹೇಳಿ ಅವರು ಬಂದೋಗಿದ್ದಾರೆ. ನ್ಯಾಯಾಧೀಶರು ಶ್ರೀಶಾನಂದ್ ಅವರು ಬಂದಿದ್ದಾರೆ. ಹಾಗೆ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ವಿಜ್ಞಾನಿಗಳು ಅವರು ಕೂಡ ಬಂದಿದ್ದಾರೆ. ಸೊ ಹಾಗೆ ನನ್ನನ್ನು ಕೂಡ ಇವತ್ತು ಆಹ್ವಾನವನ್ನು ಮಾಡಿದ್ರು. ಈ ತರ ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಕರೆಸಿ ಸನ್ಮಾನ ಮಾಡಿ ಅವರು ಕೂಡ ಒಂದು ದೊಡ್ಡ ಮನಸ್ಥಿತಿ. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಒಬ್ಬರನ್ನ ಕರೆಸಿ ಆ ಥರ ಮಾಡೋದು ಸುಲಭ ಅಲ್ಲ. ನಾವೇ ಎಲ್ಲ ಶ್ರೇಷ್ಠ ಅನ್ನೋ ಒಂದು ಆಲೋಚನೆಗಳಿರುವಾಗ ಅಂತ ಒಂದು ಒಳ್ಳೆಯ ಕಾರ್ಯ ಮಾಡ್ತಾರೆ. ಈ ತರದ್ದು ನಿಜವಾಗ್ಲೂ ಸಮಾಜದಲ್ಲಿ ಎಲ್ಲರಲ್ಲೂ ಬರಬೇಕು. ಆ ಥರ ಬಂದಾಗ ಇನ್ನಷ್ಟು ಸುಭಿಕ್ಷವಾಗಿ ಈ ಸಮಾಜನೂ ಇರುತ್ತೆ, ಒಳ್ಳೆ ಸಂದೇಶಗಳು ಕೂಡ ಈ ಸಮಾಜಕ್ಕೆ ತಲುಪುತ್ತೆ. ಆ ಕೆಲಸವನ್ನು ಮಾಡಿದ್ದಾರೆ. ನನ್ನ ಹೆಸರು ವಿರೂಪಾಕ್ಷ ಬೆಳವಾಡಿ ಅಂತ. ನಾನು ಯೋಗ ಶಿಕ್ಷಕ, ಯೋಗಕ್ಷೇಮ ಯೋಗ ಸಾಧನಾ ಧಾಮ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ, ಮೂಲತಃ ಚಿಕ್ಕಮಗಳೂರು. ಈಗ ಚಿಕ್ಕಮಗಳೂರಲ್ಲಿ ಏನು ಪ್ರಾಜೆಕ್ಟ್ ನಡೀತಿದೆ ಅದರದ ಸಂಪೂರ್ಣ ಜವಾಬ್ದಾರಿ ನಂದೇ ಇರುತ್ತದೆ. ಥ್ಯಾಂಕ್ ಯು ಸರ್, ನಮಸ್ತೆ. ಯೋಗಿರಾಜ್ ಅವರಿಗೋಸ್ಕರ ಬಹುಶಃ 2022ರಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲ ಬಾಲರಾಮನ ವಿಗ್ರಹವನ್ನ ಸ್ಥಾಪನೆ ಮಾಡುವಾಗ ನಮ್ಮ ಅರುಣ್ ಯೋಗಿರಾಜ್ ಸರ್ ಅವರ ವಿಗ್ರಹ ಸೆಲೆಕ್ಟ್ ಆಯಿತು. ಬಹುಶಃ ವಿಗ್ರಹ ಸೆಲೆಕ್ಟ್ ಆಗೋದು ಸುಲಭ ಅಲ್ಲ. ಬರ್ತಾ ಇದ್ದಾರೆ ಪಾಪ. 6 ಗಂಟೆಗೆ ಅವ್ರ ಮನೆಯವ್ರು ಫೋನ್ ಮಾಡಿದ್ರು, ಈಗ ಏರ್ಪೋರ್ಟ್ ಅಲ್ಲಿ ಇಳಿದಿದ್ದಾರೆ, ಇನ್ನು ಅಲ್ಲಿಂದ ಬರ್ಬೇಕು ಅಂತ. ಆಮೇಲೆ ಮಾಡಿದಾಗ ಗೊರಗುಂಟೆಪಾಳ್ಯ ಟ್ರಾಫಿಕ್ ಅಲ್ಲಿ ಇದ್ದಾರೆ ಅಂದ್ರು. ಆಮೇಲೆ ಕಂಟಿನ್ಯೂಸ್ ಪಾಪ ಅವರು ಟಚ್ ಅಲ್ಲಿ ಇದ್ದೇ ಇದ್ರು. ಬಹುಶಃ ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಅನ್ಕೋತೀವಿ. ಅವ್ರಿಗೆ